ಗುರುಜಿ ನಾ ಬಂದಾಗಲೇ ಬರ್ತೀಯಲ್ಲ ಏನಾರ ಅಂದ್ರೆ ಗುರು ಅಂತ ನೋಡ್ತೇನೆ ನಮ್ಮ ನಾ ಮೊದಲು ಹೋಗ್ತೀನಿ ಅತ್ತಿಗೆ 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 ತಾತ ಇದ್ದ ನೀನು ಅತ್ತಿಗೆ ರಾಣಿ ಏನಯ್ಯ ಇದು ಬೀಗ ಹಾಕಿದಾನೆ ಬೀಗ ಅದ ಇಷ್ಟೊತ್ತಲ್ಲಿ ಇಷ್ಟಪ್ಪ ಬೀಗನ ಎಲ್ಲೋದ್ರು ಇವರೆಲ್ಲ ಅವರೆಲ್ಲೂ ಹೋಗಿಲ್ಲ ನಿನ್ನಂತ ಒಳಗಡೆ ಬರಬಾರ್ದು ಅಂತ ಬೀಗ ಹಾಕಿದ್ದಾರೆ ಅಷ್ಟೇ ಯೋ ನನಗೆ ಯಾರು ಅಂತ ತಿಳ್ಕೊಂಡಿದ್ಯಾ ನೀನ್ ಒಳಗೆ ಬರಬಾರ್ದು ಅಂತ ಗೊತ್ತಾ ನೋಡು ಈಗ ಇಬ್ರು ಒಳಗಡೆ ಹೋಗೋ ಆಗಿಲ್ಲ ಏನ್ ಮಾಡೋದು ಒಂದ್ ಕೆಲಸ ಮಾಡೋಣ ಏನು ನಾವಿಬ್ರು ಸೇರಿ ಒಟ್ಟಿಗೆ ಕಾಂಪೌಂಡ್ ಹಾರೋಣ ಅದಕ್ಕೆ ನಿಮ್ಮಪ್ಪ ನಿನಗೆ ಸರಿಯಾಗಿ ಹೆಸರಿಟ್ಟಿದ್ದಾನೆ ಮಾರುತಿ ಅಂತ ಬರೀ ಮಾರುತಿ ಅಲ್ಲ ಮಾರುತಿ ರಾವ್ ನೋಡು ನೀ ಬಂದ್ರೆ ಬಾ ಬಿಟ್ರೆ ಬಿಡು ನಾನಂತೂ ಕಾಂಪೌಂಡ್ ಹಾಕ್ತೀನಿ ನಾನೇ ಆ ಕಲ್ಲು ಹಾಕಿದ್ದು ಮೊದಲು ಕಾಲಿಡ್ಬೇಕು ಅಂತಿದ್ದವ್ ನಾನು ಕಲ್ಲು ಮೇಲೆ ಒಂದು ಕಾಲಿಡು ಹಾಗೆ ನಾನು ಕಾಲ ಮೇಲೆ ಇನ್ನೊಂದು ಕಾಲಿಡು ವಯಸ್ಸಾಗಿದೆ ನೋಡ್ಕೊಂಡು ಹಾರು ಅಯ್ಯೋ ಯಾಕೆ ಅಂತಂದ್ರೆ ಆರ್ಬಿಟ್ಟು ನೀನು ಅಲ್ಲೇ ಇದೆಯಲ್ಲ ಹತ್ರ ಹೋಗ್ಬಾರ್ದೇನ ನಿನ್ನ ಮಾತು ಕೇಳಿ ಕಾಂಪೌಂಡ್ ಹಾರಿ ಮಂಡಿ ಮುರಿದಿದ್ದಲ್ದೆ ನನ್ನ ಮೇಲೆ ಸವಾರಿ ಹಾಕ್ತೀಯಾ ನಿನಗೆ ಮಾಡ್ತೀನಿ ತಾಳಿ ಇವತ್ತು ಯಾಕೆ ಆರೋದಕ್ಕೂ ಅನುಭವ ಇರಬೇಕು ಯಜಮಾನ ಇಲ್ಲ ಕೊಂಚೆ ಎಲ್ಲಿ ಅಯ್ಯೋ ಒಳ್ಳೆ ಕೋತಿ ಸಾವಾಸ ಆಯ್ತಲ್ಲ ರಾಣಿ ನೋಡ್ಬಿಟ್ರೆ ಏನಪ್ಪ ಗತಿ ಎಲ್ಲ ಸರೋಗುತ್ತೆ ಅನ್ನೋವಾಗ್ಲೇ ಈ ವಯಸ್ಸಲ್ಲಿ ಇಂತ ಕಷ್ಟ ಕೊಟ್ಬಿಟ್ಟಲ್ಲಪ್ಪ ಅಯ್ಯೋ ಬೀಗ ತೆಗಿಯೋವರೆಗೂ ಕಾಯೋಕ್ಕಾಗಲ್ವೇನ್ರಿ ಅವಳೇನಾದ್ರೂ ನೋಡ್ಬಿಟ್ರೆ ಕೊಲೆ ಮಾಡ್ಬಿಡ್ತಾರೆ ಕೊಲೆನಾ ಅಯ್ಯೋ ಗುರುಗಳೇ ಕಾಶ್ಮೀರದಿಂದ ತಂದ ಗುಲಾಬಿ ಗಿಡಗಳು ಕಾಶ್ಮೀರದಿಂದ ನೋಡಿದ್ರೇನಪ್ಪ ಗತಿ ಗುರುಗಳೇ ನನಗೆ ಅಲ್ಲ ಗುರುಗಳೇ ಮತ್ತಿಂತ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಪ್ಪ ರಾಣಿನ್ ಸ್ವಲ್ಪ ನೋಡ್ಬೇಕಾಗಿತ್ತು ಅಲ್ಲ ಗುರುಗಳೇ ನಾನು ಬರೋದ್ರೊಳಗೆ ಆ ಕಾಂಪೌಂಡ್ ಹಾರಿ ಆ ಗುಲಾಬಿ ಗಿಡಗಳನ್ನ ತುಳಿದಾಕ್ಬಿಟ್ಟು ಈಗ ನೀವು ಅವಳ ಮುಂದೆ ಹೋದ್ರೆ ಅವಳು ಸುಮ್ಮನೆ ಬಿಡ್ತಾಳೆ ನಿಮ್ಮನ್ನ ನಮ್ ರಾಣಿ ವಿಷಯ ನನಗೆ ಗೊತ್ತಿಲ್ವಾಪ ಬೇಡಪ್ಪ ಅರ್ಜೆಂಟ್ ಬೇಡ ಭಾರಿ ಅರ್ಜೆಂಟ್ ನೋಡ್ಲೇಬೇಕು ಬೇಡ ಗುರುಗಳೇ ಈಗ ಅವಳಿರೋ ಮೂಡ್ನಲ್ಲಿ ನೀವೇನಾದ್ರೂ ಹೋದ್ರೆ ದೊಡ್ಡ ಅನಾಹುತಾನೇ ಆಗತ್ತೆ ಅಂದ್ರೆ ಸ್ವಲ್ಪ ಜಗಳ ದಾಂಪತ್ಯ ಕಲಹ ಇಷ್ಟು ದಿವಸ ನಗ್ತಾ ನಗ್ತಾ ಇದ್ದೆ ನಿಮ್ ಸಂತೋಷ ಸಂಸಾರ ನೋಡ್ತಾ ಇದ್ದೆ ಒಂದ್ ದಿವಸ ನಿಮ್ ಜಗಳ ಕೋಪನೇ ನೋಡಿರ್ಲಿಲ್ಲ ಇವತ್ತು ನೋಡೋ ಚಾನ್ಸ್ ಸಿಕ್ಕಿರುವಾಗ ನಾನ ಬಿಡ್ತೀನಿ ನೋಡೇ ನೋಡ್ತೀನಿ ಬೇಡ ಗುರುಗಳೇ ನೋಡ್ತೀನಿ ಗುರುಗಳೇ ಬೇಡ ನೋಡೇ ನೋಡ್ತೀನಿ ಗುರುಗಳೇ ಮಾರುತಿ ಮಾರ್ತಾಸಿಗೆ ಫೋನ್ ಮಾಡಿ ಒಂದು ವಾರ್ಡ್ ಬುಕ್ ಮಾಡಿ ಈಗೊಬ್ಬ ಪೇಷಂಟ್ ಇಲ್ಲಿಂದ ಹೋಗ್ತಾನೆ ಈಗ ನೀನ್ ನಾನ್ ಹೇಳ್ದಾಗ ಕೇಳ್ದ ಹೋದ್ರೆ ಇನ್ನೊಂದು ಪೇಷಂಟ್ ಹೋಗ್ಬೇಕಾಗತ್ತಷ್ಟೇ ಅಯ್ಯ ಪ್ರೊಡ್ಯೂಸರ್ ಮಾರುತ್ತೀರಾಯ ನಿನ್ಗೇನಯ್ಯ ಆಯ್ತು ನಾ ಏನ್ ಮಾಡ್ಲಯ್ಯ ನಮ್ ಚಿತ್ರ ಯಮನ ಕಲ್ಯಾಣನ ಡಿಸ್ಟ್ರಿಬ್ಯೂಟ್ರು ಬೇಡ ಅನ್ಬಿಟ್ಟಲ್ಲಯ್ಯ ಏನು ಯಾಕೆ ಹೌದಯ್ಯ ಇನ್ನೂ ಒಂದ್ ಶೆಟ್ಲ್ ಮಾಡಿ ತೋರಿಸ್ಬೇಕಂತ ಅವನಿಗೆ ಕತೆ ಅರ್ಥವಾಗ್ಲಿಲ್ವಂತೆ ಅವನಿಗೆ ಅರ್ಥ ಆಗೋತರ ನಾವು ತೆಗೆದು ತೋರಿಸ್ಬೇಕಾದ್ರೆ ಇನ್ನೂ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಅಯ್ಯ ವ್ಯಕ್ತಿ ನೀನೇನ್ ದುಡ್ಡನ್ನೇ ತಿಂತೀಯನಯ್ಯ ಯಾಕಯ್ಯ ಅಲ್ಲ ಹೋದ್ ತಿಂಗಳು 1 ಲಕ್ಷ ತಗೊಂಡ್ ಹೋದೆ ಹೌದು. ಒಂದು ವಾರಕ್ಕೆ ಮುಂಚೆ 50,000 ತಗೊಂಡು ಹೋದೆ ನಿಜ ನೀನು ಪಾರ್ಟ್ನರ್ ಆಗಿರೋದು ಪಿಕ್ಚರ್ ತೆಗಿಯೋಕಲ್ಲ ನನ್ನ ಪ್ರಾಣ ತೆಗಿಯೋಕ ಅಯ್ಯ ಅಯ್ಯ ಇದೇ ನಿಂಬೆಕಾಯಿ ವ್ಯಾಪಾರ ಏನಯ್ಯ ಸಿನಿಮಾ ಕಣಯ್ಯ ನಿನ್ನ ಬುದ್ಧಿಗೆ ಬೆಂಕಿ ಹಾಕ್ಬೇಕಾ 1 ಲಕ್ಷ ಹಾಕಿದ್ರೆ ಸಾಕು ಬರೀ ಬುದ್ಧಿಲೇ ಪಿಕ್ಚರ್ ತೆಗಿತೀನಿ ಅಂದೆ ನಿನ್ನ ಮಾತು ನಂಬ್ಕೊಂಡು ನಾನ್ ಪಿಕ್ಚರ್ ತೆಗಿಯೋಕ್ ಬಂದಲ್ಲ ನನ್ನ ಬುದ್ಧಿಗೆ ನಾನ್ ಬಡ್ಕೋಬೇಕು ಅಂತ್ಯಯ್ಯ ಅಂತ್ಯ ನೀನು ಬರೀ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದವನ ಮ್ಯೂಸಿಕ್ ಡೈರೆಕ್ಟರ್ ನಾನು ಇಂಟ್ರೊಡ್ಯೂಸ್ ಮಾಡಿದೆ ನೋಡು ನೀ ಎತ್ತಿಲ್ಲ ಕಣಯ್ಯ ನೀ ಎತ್ತಿಲ್ಲ ನೀನು ನಿಯತ್ತಿಲ್ದೆ ಹೋದ್ರೆ ನೀನ್ ಕೇಳದಾಗ್ಲಿಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ನೀನ್ ಹೇಳಿದ್ದೆಲ್ಲ ಮಾಡ್ತಿರ್ಲಿಲ್ಲ ನನ್ನ ಮಾತೆಲ್ಲ ಯಾಕೆ ಹೇಳಿದೆ ನೀನು ಬರೀ ಸಿನಿಮಾ ಸಂಗೀತ ಮಾಡ್ಕೊಂಡಿರು ಒಂದೇ ಸಂಗೀತದಲ್ಲೇ ಸಿನಿಮಾ ಮಾಡ್ತೀನಿ ಅಂತ ಹೋದೆ ಕಥೆನು ನಂದೆ ಅಂದೆ ಆಗ ನನ್ನ ಮಾತು ಕೇಳಿದ್ಯಾ ನೀನ್ ಇಡೀ ಕಥೆ ಕೂಡ ಹಾಡೇ ತುಂಬಿದೆಯಲ್ಲಯ್ಯ
ಅರ್ಚ್ಕೋಬೇಡ. ನಾನು ಪಿಕ್ಚರ್ ತೆಗಿತೀನಿ ಅಂತ ನನ್ನ ಹೆಂಡತಿಗೆ ಏನಾದ್ರೂ ಗೊತ್ತಾದ್ರೆ ಅಮೇಶ್ವರ ಜೊತೆ ನಾನು ಆಸ್ಪತ್ರೆ ಸೇರ್ಬೇಕಾಗತ್ತೆ. ನಾ ಮೊದಲೇ ಬಡ್ಕೊಂಡೆ ಕೇಳ್ದೇನಯ್ಯ. ಒಂದು 5 ಫೈಟ್ ಹೇಳಯ್ಯ, 2 ಕ್ಯಾಬ್ರೆಟ್ ಡ್ಯಾನ್ಸ್ ಹೇಳಯ್ಯ, ಒಂದು ರೇಟಿಂಗ್ ಸೀನ್ ಹೇಳಯ್ಯ, ಡಿಸ್ಟ್ರಿಬ್ಯೂಟರ್ ಹಣ ಕೊಡ್ತಾನೆ ಅಂತ ಕೇಳ್ದ್ಯಾ? ಮುಂದಿನ ಚಿತ್ರ ಹಾಗೆ ಮಾಡೋಣ. ಮೊದಲು ಇದನ್ನ ಮುಗಿಸಯ್ಯ. ಈಗ ಎಷ್ಟು ಬೇಕಯ್ಯ? 50,000ನಾ? ಎಷ್ಟು ಕೊಟ್ರು ತಗೋತೀನಿ. ಏನ್ ಗುರುಜಿ ನೀವು 50,000 ಕಡಿಮೆನಾ ನಿಮ್ಗೆ? ಅಲ್ಲಮ್ಮ ರಾಣಿ, ಸುಮ್ನೆ ಬಂದು ಹೇಳಮ್ಮ 50,000